ಈಗ ರೋಹಿಣಿ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೋಹಿಣಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 17 ಜನವರಿ ಅಲ್ಲ, ಇನ್ನೊಂದ್ಸಲ ಹೇಳಿಮ್ಮ. 17 ಹಾ, ಜನವರಿ. ಓಕೆ. 2001. ಟೈಮು? ಟೈಮ್ 7:28 ಸಂಜೆ. ಓಕೆ. ಏನು ಪ್ರಶ್ನೆ ಕೇಳಬೇಕಿತ್ತು? ನಂದು ಮದುವೆ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ ಶಾಸ್ತ್ರಿಗಳ ಹತ್ರ ಮದುವೆ ಬಗ್ಗೆ. ರೋಹಿಣಿ ನಮಸ್ಕಾರ. ನಮಸ್ಕಾರ. ಮದುವೆ ಬಗ್ಗೆ ಕೇಳಬೇಕಿತ್ತು. ಮನೆ ಹುಡುಕ್ತಾ ಇದ್ದಾರೆ. ಹೇಳಿದ್ರಿ ವಿವಾಹದ ನಿಮ್ಮ ಜಾತಕದಲ್ಲಿ ವಿವಾಹ ಸ್ಥಾನದಲ್ಲಿ ರವಿ ಬುಧ, ಸಪ್ತಮದಲ್ಲಿ ರವಿ ಬುಧ ಇದ್ದಾಗ ಸ್ವಲ್ಪ ಅದು ವ್ಯಯಾಧಿಪತಿ. ದುಸ್ಥಾನಪೋ ಯದ್ಭಾವನಾಥೋ ರಿಪುರಂದ್ರ ರಿಪ್ಪೆ ದುಸ್ಥಾನಪೋ ಯದ್ಭವನ ಸ್ಥಿತೋವ ತದ್ಭಾವನಾಶಂ ಅಂತ ಒಂದು ಆಧಾರವನ್ನು ಕೊಡ್ತಾರೆ ಶಾಸ್ತ್ರಕಾರರು. ಹೀಗಾಗಿ ಅಲ್ಲಿ ರವಿ ಬುಧ ಎರಡು ಗ್ರಹಶಾಂತಿ ಬೇಕು. ಅದರಿಂದ ನಿಮಗೆ ಸಹಾಯವಾಗುತ್ತೆ, ಅದರಿಂದ ಅನುಕೂಲವಾಗುತ್ತೆ ಅನ್ನೋದು ಸೂಚಿಸ್ತಾ ಇದೆ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ನೋಡಿ, ನನಗನ್ಸುತ್ತೆ 2028 ಅಕ್ಟೋಬರ್ ನಂತರ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿಂದ ನಿಮಗೆ ಒಳ್ಳೆಯ ಕಾಲ, ವಿವಾಹಕ್ಕೆ ಯೋಗ್ಯವಾದ ಕಾಲ ಅಂತ ಅನಿಸುತ್ತೆ. ಹಾಗಂತ ಈಗ ಇಲ್ವಾ ಅಂತಲ್ಲ, ಈಗ ನಿಮಗೆ ಅಕ್ಟೋಬರ್ ನಂತರ ಗುರುಬಲ ಬರುತ್ತೆ. ಆ ಸಂದರ್ಭದಲ್ಲಿ ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟರ ಮುನ್ನ ಈ ರವಿ ಬುಧ ಶಾಂತಿ ಒಂದು ದಯವಿಟ್ಟು ಮಾಡಿಸಿ, ಅದು ತುಂಬ ಅನಿವಾರ್ಯ ಇದೆ. ಒಳ್ಳೆಯದಾಗಲಿ. ಇನ್ನು ಮೈಸೂರಿನಿಂದ ಶೀಲಾ ಕರೆ ಮಾಡಿದ್ದಾರೆ. ನಮಸ್ತೆ ಶೀಲಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಮಗನ ಬಗ್ಗೆ ಕೇಳಬೇಕು. ಓಕೆ. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 23. ಹಾ, 2005. ಓಕೆ. ಟೈಮು? ಟೈಮ್ ಮೇಡಮ್ ಮಧ್ಯಾಹ್ನ 3:10. ಓಕೆ. ಏನು ಕೇಳಬೇಕಿತ್ತು ಮಗನ ಬಗ್ಗೆ? ಮೇಡಮ್ ಅವ್ನ ಮುಂದಿನ ಭವಿಷ್ಯದ ಬಗ್ಗೆ, ಜೀವನದ ಬಗ್ಗೆ ಮಾತಾಡಿ, ಶಾಸ್ತ್ರಿಗಳ ಹತ್ರ ಮಾತಾಡಿ. ನಮಸ್ಕಾರ ಶೀಲಾ ಅವರೇ. ನಮಸ್ಕಾರ. ನಮಸ್ತೆ ಗುರುಗಳೇ. ತುಂಬಾ ಖುಷಿ ಆಗ್ತಿದೆ ನಿಮ್ಮ ಹತ್ರ ಮಾತಾಡಿದ್ದು. ತುಂಬಾ ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೆ, ಸಂತೋಷ. ಇವತ್ತು ಸಿಗ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಗುರುಗಳೇ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಆಗಲಿ, ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಲ್ಲಿ ಚಂದ್ರ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಒಂದು ಬಲ, ಯಾರ ಹಂಗು ಇಲ್ಲದೆ, ಯಾರ ಅಧೀನಕ್ಕೆ ಒಳಗಾಗದೆ ಬೆಳೀತಕ್ಕಂಥ ಶಕ್ತಿಯನ್ನು ತಂದು ಕೊಡ್ತಾನೆ. ಮತ್ತು ಸಪ್ತಮದಲ್ಲಿ ಕುಜ ಇರತಕ್ಕಂಥದ್ದು ಅದು ಒಳ್ಳೆಯ ಯೋಗ, ಅದು ರುಚಿಕ ಯೋಗ, ಬಲಿಷ್ಠವಾಗಿದೆ. ಹೀಗಾಗಿ ಮತ್ತು ಶುಕ್ರನು ತುಂಬ ಚೆನ್ನಾಗಿದ್ದಾನೆ, ರವಿ ಉಚ್ಚಾಭಿಲಾಷಿಯಾಗಿದ್ದಾನೆ, ತೃತೀಯದಲ್ಲಿ ಗುರು ಇರತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣವೇ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿರುತ್ತೆ ಬದುಕು. ಈಗ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಕೇತುವಿನ ಕಾಲ ನಡೀತಾ ಇದೆ. ಕಳೆದು ಹೋಗಿದೆ, ಈಗ ಶುಕ್ರ ಪ್ರಾರಂಭವಾಗಿದೆ. ಬುಧ ದಶೆಯಲ್ಲಿ ಈಗ ಶುಕ್ರನ ಕಾಲ ಪ್ರಾರಂಭವಾಗಿದೆ. ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ. ಶುಕ್ರ ಮೌಢ್ಯನಾಗಿದ್ದಾನೆ, ಉಚ್ಚಸ್ಥಾನದಲ್ಲಿದ್ದಾನೆ. ಆದರೆ ಈ ಮೌಢ್ಯತೆ ಇರೋದರಿಂದಾಗಿ ಸ್ವಲ್ಪ ಹಿನ್ನಡೆ ಬರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ, ಅಮ್ಮನವ್ರ ಮಹಾಲಕ್ಷ್ಮಿ ದೇವಸ್ಥಾನ ಇದ್ದರೆ ಅಲ್ಲಿಗೆ ಸ್ವಲ್ಪ ಅವರೆಕಾಳು ಪ್ರತಿ ಶುಕ್ರವಾರ ಅವ್ರ ಕೈಲಿ ಕೊಡಿಸಿ, ಪ್ರತಿ ಶುಕ್ರವಾರ ಹೋಗಿ ಬಂದು ಈ ಸೇವೆ ಮಾಡಲಿ. 1 ವರ್ಷ ನಿರಂತರವಾಗಿ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಮುಂದಿನ ವಿದ್ಯಾಭ್ಯಾಸಕ್ಕೆ, ವೃತ್ತಿಗೆ, ಎಲ್ಲದಕ್ಕೆ ಅನುಕೂಲ ಆಗುತ್ತೆ. ಆತಂಕ ಏನೂ ಬೇಡ, ಚೆನ್ನಾಗಿದೆ. ಈ ಸೇವೆ, ದಾನ ಇದೆಯೋ ಇದು ಹೆಚ್ಚಿನ ಶುಭ ಫಲ ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಗೋಕರ್ಣದಿಂದ ಅನು ಕರೆ ಮಾಡಿದ್ದಾರೆ. ನಮಸ್ತೆ ಅನು ಅವರೇ. ಹಾ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಓಕೆ. ಅವ್ರದ್ದು ಹುಟ್ಟಿದ ದಿನಾಂಕ ಹೇಳಿ. ದಿನಾಂಕ 25/3/2004. ಹೌದು. ಓಕೆ. ಟೈಮು? ಟೈಮು ಬೆಳಿಗ್ಗೆ 9:15ರಿಂದ 25. 9:15ರಿಂದ 25. ಏನು ಕೇಳಬೇಕಿತ್ತು ಮಗಳ ಬಗ್ಗೆ? ಏನು ಕೇಳಬೇಕಿತ್ತಮ್ಮ ಮಗಳ ಬಗ್ಗೆ? ಅವಳ ಇಂಜಿನಿಯರ್ CS ಮಾಡಿದ್ಲು, ಇನ್ನು ಎಲ್ಲೂ ಕೆಲಸ ಸಿಗ್ಲಿಲ್ಲ. ಮಾತಾಡಿ ಶಾಸ್ತ್ರ. ನಮಸ್ಕಾರ. ಕೆಲಸದ ಬಗ್ಗೆ ತುಂಬ ಪ್ರಶ್ನೆ ಅಲ್ವಾ? ಗೊತ್ತಾಯ್ತು. ಕರ್ಮಾಧಿಪತಿ ಈ ಜಾತಕದಲ್ಲಿ ಶನೈಶ್ಚರ ತೃತೀಯದಲ್ಲಿದ್ದಾನೆ. ತೃತೀಯ ಲಾಭಾಕ್ಷಕತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ಒಂದು ಮಾತಿದೆ. ಹೀಗಾಗಿ ಶುಕ್ರನು ಧನಾಧಿಪತಿ ಲಗ್ನದಲ್ಲಿರ್ತಕ್ಕಂಥದ್ದು, ಸುಖಾಧಿಪತಿ ಜೊತೆಗೆ, ಇದೆಲ್ಲ ಒಳ್ಳೆಯ ಲಕ್ಷಣ. ಆತಂಕ ಬೇಡ. ಪಂಚಮದಲ್ಲಿ ಗುರು ಇದ್ದಾನೆ, ಇವರಿಗೆಲ್ಲ ಬುದ್ಧಿನೂ ತುಂಬ ಚೆನ್ನಾಗಿರುತ್ತೆ. ಈಗ ರಾಹು ದಶೆಯಲ್ಲಿ ರಾಹುಭುಕ್ತಿ ನಡೀತಾ ಇದೆ. ನೋಡಿ, 2028 ಅಕ್ಟೋಬರ್ ನಂತರ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ.
2028 ಅಕ್ಟೋಬರ್ವರೆಗೆ ಸ್ವಲ್ಪ ಕಿರಿಕಿರಿ ಇದೆ, ಸಮಾಧಾನ ಇಲ್ಲದೆ ಹೋಗುತ್ತೆ, ಈ ರೀತಿಯಲ್ಲಿದೆ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಉದ್ದು ದಾನ ಮಾಡೋದು ತುಂಬ ಒಳ್ಳೆಯದು. ಮತ್ತು ಸುಬ್ರಹ್ಮಣ್ಯನಿಗೆ ಒಂದು ಅಭಿಷೇಕ, ಪ್ರತಿ ಮಂಗಳವಾರ ಅಭಿಷೇಕ ಜೊತೆಗೆ ಈ ಉದ್ದು ದಾನ ಅದು ಮಾಡಲಿ. 2028ವರೆಗೂ ಇದನ್ನು ನಿರಂತರವಾಗಿ ಮಾಡಲಿ. ಆಮೇಲೆ ಇವರಿಗೆ ತುಂಬ ಅನುಕೂಲ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು. ಸಾಮಾನ್ಯವಾಗಿ ಹೀಗೆ ಏನೋ ಸಂಕಟ ಆಗ್ತಾಯಿದೆ, ಓದಿದ್ದೀವಿ, ಆದರೂ ಇಷ್ಟೆಲ್ಲ ಮಾರ್ಕ್ಸ್ ಇದೆ, ಇಷ್ಟೆಲ್ಲ ಇದ್ದರೂ ಕೆಲಸ ಸಿಗ್ತಾಯಿಲ್ಲ ಅಂತಂದರೆ ವಿಧಿ ನಮಗೆ ಅಷ್ಟು ಸುಲಭಕ್ಕೆಲ್ಲವನ್ನು ತಂದು ಕೊಡೋದಿಲ್ಲ, ತಪಸ್ಬೇಕಾಗುತ್ತೆ. ಈ ರೀತಿಯಲ್ಲಿ ಇದನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ, ಆದರೆ ಆತಂಕ ಬೇಡ. ಒಳ್ಳೆಯದಾಗಲಿ. ಇನ್ನು ಧಾರವಾಡದಿಂದ ಗೌರಿ ಕರೆ ಮಾಡಿದ್ದಾರೆ. ನಮಸ್ತೆ ಗೌರಿ ಅವರೇ. ನಮಸ್ತೆ ಗುರುಗಳೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 7/11/1979. 7/11/1979. ಟೈಮು ಟೈಮ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ರೀ. ಓಕೆ, 1ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 12. ಓಕೆ, ಏನು ಪ್ರಶ್ನೆ ಕೇಳಬೇಕು ಮಾತಾಡಿ ಶಾಸ್ತ್ರಿಗಳ ಹತ್ರ. ಗೌರಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಗೆ ಮನೆ ಕೆಲಸನೇ ಆಗ್ತಾ ಇಲ್ಲ. ಎಲ್ಲೋದ್ರು ಮನೆ ಆಗ್ಬೇಕು ಅಂತ ಎಷ್ಟು ಇದು ಮಾಡ್ತಿದ್ದೀವಿ, ಮನೆ ಕೆಲಸನೇ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ನೋಡಿ, ಈಗ ನೀವು ಹೇಳಿದ ಡೇಟಿಗೆ, ನೀವು ಹೇಳಿದ ಸಂಖ್ಯೆಗೆ ಎರಡೂ ಹೊಂದಾಣಿಕೆ ಆಗ್ತಾ ಇದೆ. ಅದು ವೃಷಭ ರಾಶಿಯನ್ನು ತೋರಿಸ್ತಾ ಇದೆ. ವೃಷಭ ರಾಶಿಯಿಂದ ಚತುರ್ಥ ಮನೆ ಬಗ್ಗೆ ಕೇಳ್ತಾ ಇದ್ದೀರಿ. ಆ ಅಧಿಪತಿ ಈಗ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಅದು ಉಚ್ಚಸ್ಥಾನವೇ ಆಗಬಹುದು, ಆದರೂ ವ್ಯಯದಲ್ಲಿದ್ದಾಗ ಅವುಗಳಿಗಾಗಿ ಅಲೆದಾಟ, ಓಡಾಟ, ಖರ್ಚು ಇವುಗಳನ್ನು ಸೂಚಿಸ್ತಾ ಇದೆ. ಆದರೆ ನಿಮಗೆ ಭಾದ್ರಪದ ಮಾಸ ಸೆಪ್ಟೆಂಬರ್ ವೇಳೆಗೆ ಈ ಮನೆಗೆ ಅವಕಾಶಗಳು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡಿ, ಅನುಕೂಲ ಆಗುತ್ತೆ. ಈಗ ನಿಮಗೆ ನಿಮ್ಮ ರಾಶಿಗೆ ಶುಕ್ರ, ಚಂದ್ರ ಇವೆಲ್ಲ ಮತ್ತು ಧನಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಈಗ ಕಾಲ ಚೆನ್ನಾಗಿದೆ. ಸೆಪ್ಟೆಂಬರ್ ನಂತರ ಅಕ್ಟೋಬರಿಂದ ಇನ್ನೂ ಹೆಚ್ಚಿನ ಅನುಕೂಲ ಇದೆ. ಆಗ ಚತುರ್ಥ ಗುರುವೂ ಬರ್ತಾನೆ, ಲಾಭಾಧಿಪತಿ. ಹೀಗಾಗಿ ಅಲ್ಲಿಂದ ನಿಮಗೆ ಮನೆಗೆ ಅನುಕೂಲ ಆಗುತ್ತಪ್ಪ. ಅಲ್ಲಿವರೆಗೆ ಆತಂಕ ಬೇಡ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.